ಇವತ್ತಿನ ಟೆಕ್ ನ್ಯೂಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಒಂದಷ್ಟು ನ್ಯೂಸ್ಗಳಂತೂ ತುಂಬ ಚೆನ್ನಾಗಿವೆ. ಫಸ್ಟ್ ನಿಮ್ಮ ಹತ್ರ GST ಕೌನ್ಸಿಲ್ ಮೀಟಿಂಗ್ ಬಗ್ಗೆ ಮಾತಾಡಬೇಕು. ಇಲ್ಲಿ ಏನೇನೆಲ್ಲ ಕಡಿಮೆ ಆಗಿದೆ, ಏನೇನೆಲ್ಲ ಜಾಸ್ತಿ ಆಗಿದೆ. GST ಅನ್ನುವಂಥದ್ದು ಒಂದಷ್ಟರ ಮೇಲೆ ಕಡಿಮೆ ಆಗಿದೆ, ಒಂದಷ್ಟರ ಮೇಲೆ ಜಾಸ್ತಿ ಆಗಿದೆ. ಅದು ಯಾವುದಕ್ಕೆ ಕಡಿಮೆ ಆಗಿದೆ, ಯಾವುದಕ್ಕೆ ಜಾಸ್ತಿ ಆಗಿದೆ ಅದನ್ನು ಫಸ್ಟ್ ನೋಡೋಣ. ಮೊದಲಿಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋಣ. ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್ ಇದ್ದಾವೆ ಅಲ್ವಾ, ಅವುಗಳ ಮೇಲೆ ನಿಮಗೆ ಮೊದಲಿಗೆ 18% ಇರ್ತಿತ್ತು. ಇವಾಗಲೂ ಕೂಡ 18% ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಿಲ್ಲ. ಯಾವ TV ಇರುತ್ತೆ ಅಲ್ವಾ, TV ಒಳಗಡೆ ಕೂಡ 32 ಇಂಚ್ಗಿಂತ ಜಾಸ್ತಿ ಇತ್ತು ಅಂತ ಅಂದರೆ 28% ಸ್ಲ್ಯಾಬ್ಗೆ ಹೋಗುತ್ತೆ. 32ಗಿಂತ ಕಡಿಮೆ ಇತ್ತು ಅಂತ ಅಂದರೆ 18% ಸ್ಲ್ಯಾಬ್ಗೆ ಬರುತ್ತೆ. ಇವಾಗ 32 ಇಂಚ್ಗಿಂತ ಜಾಸ್ತಿ ಇರುವಂತಹ TVದು ಕೂಡ 18% ಸ್ಲ್ಯಾಬ್ಗೆನೆ ತಗೊಂಡು ಬಂದಿದ್ದಾರೆ. AC ಆಗಿರಲಿ, ಡಿಶ್ ವಾಷಿಂಗ್ ಮೆಷಿನ್ ಆಗಿರಲಿ, ಅಂದರೆ ಮನೆಯಲ್ಲಿ ಯೂಸ್ ಮಾಡುವಂತಹ ಎಲೆಕ್ಟ್ರಾನಿಕ್ಸ್ ಯಾವ್ಯಾವ ಇದ್ದಾವೆ 28% ಇರುವಂಥದ್ದು 18%ಗೆ ಕಡಿಮೆ ಮಾಡಿದ್ದಾರೆ. 10% GST ಅಂತೂ ನಿಮಗೆ ಕಡಿಮೆ ಆಗಿದೆ. ಇದೊಂದು ಒಳ್ಳೆ ಮೂವ್ ಅಂತ ಹೇಳಬಹುದು. ಇದೆಲ್ಲ ಎಲೆಕ್ಟ್ರಾನಿಕ್ ವಿಷಯಕ್ಕೆ ಬಂದರೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಬಂದರೆ ಬೈಕ್ಸ್ ಬಗ್ಗೆ ಮಾತಾಡೋಣ. ಫಸ್ಟು ಬೈಕ್ಸ್ ಒಂದು ವೇಳೆ ನೀವು 350cc ಅಥವಾ 350cc ಬಿಲೋ ಬೈಕ್ಸ್ ಏನಾದರೂ ತಗೊಂಡ್ರೆ 28% ಮುಂಚೆ ಇರ್ತಿತ್ತು, ಇವಾಗ 18%ಗೆ ಬಂದಿದೆ. ಅಂದರೆ 10% ಕಡಿಮೆ ಮಾಡಿದ್ದಾರೆ. ಒಂದು ವೇಳೆ 350cc ಜಾಸ್ತಿ ಇರುವಂತಹ ಬೈಕನ್ನು ತಗೊಂಡ್ರೆ 40%ಗೆ GST ಇರುತ್ತೆ. ಒಬ್ಬರಿಗೆ ಡೌಟ್ ಇರುತ್ತೆ, 350cc ಅಂತ ತಗೊಂಡ್ರೆ ಈಗ ಬುಲೆಟ್ಸ್ ಬೈಕ್ಸ್ ಆಗಿರಲಿ ಈ ಥರದ್ದೇನಾದರೂ 40%ಗೆ ಹೋಗುತ್ತಾ ಅಥವಾ 18% ಸ್ಲ್ಯಾಬ್ ಒಳಗಡೆ ಬರುತ್ತಾ ಅಂತ. ಅವು 18%ಗೆ ಬರುತ್ತೆ. ಯಾಕೆ ಅಂತ ಅಂದರೆ 350cc ಅಥವಾ ಅದಕ್ಕಿಂತ ಕಡಿಮೆ ಇರುವಂಥದ್ದೆಲ್ಲ ಕೂಡ 18% ಸ್ಲ್ಯಾಬ್ಗೆ ಬರೋದು. ಇನ್ನು ಕಾರ್ಗಳ ವಿಷಯಕ್ಕೆ ಬರೋಣ. ಕಾರ್ಸಲ್ಲಿ ನಮಗೆ 3 ಟೈಪ್ಸ್ ಬರುತ್ತೆ: ಪೆಟ್ರೋಲ್, CNG, LPG. ಇವುಗಳನ್ನು ಫಸ್ಟ್ ತಗೊಳ್ಳೋಣ. 1200cc ಪೆಟ್ರೋಲ್, 1200cc ಬಿಲೋ ಇದ್ದರೆ ಕಾರ್ ನಿಮಗೆ ಮುಂಚೆ 28% ಇರ್ತಿತ್ತು, ಆದರೆ ಇವಾಗ 18%ಗೆ ಕಡಿಮೆ ಮಾಡಿದ್ದಾರೆ. ಅದೇ ಡೀಸೆಲ್ ಅಂತ ಅಂದ್ಕೊಳ್ಳಿ. ಡೀಸೆಲ್ 1500cc ವರೆಗೂ ಕೂಡ 1500cc ಏನಾದರೂ ಬಿಲೋ ಇತ್ತು ಅಂತ ಅಂದರೆ ನಿಮಗೆ 28% ಮುಂಚೆ ಇರ್ತಿತ್ತು, ಇವಾಗ 18%ಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಇಲ್ಲಿ ಕಾರ್ ಲೆಂತ್ ಕೂಡ ಮ್ಯಾಟರ್ ಆಗುತ್ತೆ, ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. 4 ಮೀಟರ್ ಸೆಗ್ಮೆಂಟ್ ಒಳಗಡೆ ನಿಮಗೆ ಇದು ಅನ್ವಯ ಆಗತ್ತೆ. ನಿಮಗೆ ಕಾರ್ ಶೋರೂಮ್ ಪ್ರೈಸ್ 6 ಲಕ್ಷ ಅಂತ ಅಂದ್ಕೊಂಡ್ರೆ ನಿಮಗೆ ಅಲ್ಲಿ 60,000 rupees ಕಡಿಮೆ ಆಗುತ್ತೆ. ಒಂದು ವೇಳೆ ನಿಮ್ಮ ಕಾರ್ಸ್ ಏನಾದರೂ 1500cc ಜಾಸ್ತಿ ಇತ್ತು ಅಂತ ಅಂದರೆ, ಲಕ್ಸುರಿ ಕಾರ್ಸ್ ಇತ್ತು ಅಂತ ಅಂದರೆ, ಆವಾಗ 40% ಸ್ಲ್ಯಾಬ್ಗೆ ಬರುತ್ತೆ. ಇಲ್ಲೂ ಕೂಡ ನಿಮಗೆ 10% ಸೇವ್ ಆಗುತ್ತೆ. ಯಾಕೆ ಅಂತ ಅಂದರೆ ಮುಂಚೆ ಇವುಗಳ ಮೇಲೆ ಸೆಸ್ ಇರ್ತಿತ್ತು. 28% GST ಇರ್ತಿತ್ತು, 22% ವರೆಗೂ ಕೂಡ ಸೆಸ್ ಇರ್ತಿತ್ತು, 50% ಟ್ಯಾಕ್ಸ್ ಅಂತೂ ಬೀಳ್ತಿತ್ತು. ಇವಾಗ ಸೆಸ್ ಅನ್ನು ತೆಗೆದಾಕ್ತಿದ್ದಾರೆ. ಫ್ಲಾಟ್ ನಿಮಗೆ 40% ಟ್ಯಾಕ್ಸ್ ಅಂತೂ ಇರುತ್ತೆ. ಸೊ ಇದು ಕೂಡ ಪ್ಲಸ್ ಪಾಯಿಂಟ್ ಅನ್ಬೋದು. ಯಾರು ಕಾರ್ಸ್ ಅಥವಾ ಬೈಕ್ಸ್ ತಗೊಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗಂತೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಆಟೋಮೊಬೈಲ್ಸ್ ಒಳಗಡೆ ಪಾರ್ಟ್ಸ್ ಆಗಿರಲಿ, ಆಕ್ಸೆಸರೀಸ್ ಆಗಿರಲಿ, ಮುಂಚೆ 28% ಇರ್ತಿತ್ತು, ಈಗ 18%ಗೆ ಬಂದಿದೆ. ಫಾರ್ಮರ್ಸ್ಗೆ ಆದರೆ ಟ್ರ್ಯಾಕ್ಟರ್ಸ್ ಇರ್ತಿದ್ವು ಅಲ್ವಾ, ಟೈರ್ಗಳಾಗಿರಲಿ ಇವುಗಳು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮೇಲೆ ಎಲ್ಲ ಕೇವಲ 5% ಮಾತ್ರ GST ಅಂತೂ ತಗೊಳ್ತಾ ಇದ್ದಾರೆ. ಅಂದರೆ ಫಾರ್ಮರ್ಸ್ಗೆ ಏನು ಸಂಬಂಧಪಟ್ಟಿರುತ್ತೆ ಅವುಗಳ ಮೇಲೆ. ಇಷ್ಟು ಆ್ಯಂಬುಲೆನ್ಸ್ ಆಗಿರಲಿ, 3 ವೀಲರ್ಸ್ ಆಗಿರಲಿ, ಆಟೋಗಳಾಗಿರಲಿ, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇವುಗಳ ಮೇಲೆ ಮುಂಚೆ 28% ಇರ್ತಿತ್ತು, ಇವಾಗ 18%ಗೆ ಕಡಿಮೆ ಮಾಡಿದ್ದಾರೆ. ಆಟೋಮೊಬೈಲ್ಸಲ್ಲಿ ತುಂಬ ಇದು ಏನಾಗಿದೆ, ಕಡಿಮೆ ಆಗಿದೆ ಟ್ಯಾಕ್ಸ್ಗಳ ಮೇಲೆ. ಸೊ ಇದು ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು.
ಇನ್ನು ಜಾಸ್ತಿ ವಸ್ತುಗಳು ಇದ್ದಾವೆ, ದಿನನಿತ್ಯ ಬಳಕೆ ಮಾಡುವಂತಹ ಮನೆಯಲ್ಲಿ ಬಳಸುವಂತಹ ವಸ್ತುಗಳೇನಿದ್ದಾವೆ ಅಲ್ವಾ, ಸೋಪ್ ಆಗಿರಬಹುದು, ಪೇಸ್ಟ್ ಆಗಿರಬಹುದು, ಆಯಿಲ್, ಇವುಗಳ ಮೇಲೆ ಕೂಡ GSTಯನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮಿಲ್ಕ್, ಬ್ರೆಡ್ ಇವುಗಳ ಮೇಲೆ ಮುಂಚೆ 5% ಇರ್ತಿತ್ತು, ಇವಾಗ ಅಂತೂ 0 ಟ್ಯಾಕ್ಸ್ ಏನೇ ಇರಲ್ಲ ಇವುಗಳ ಮೇಲೆ. ಮಕ್ಕಳು ಓದ್ಕೊಳ್ಳೋ ಅಂಥವು ಇರ್ತವೆ ಅಲ್ವಾ, ಬುಕ್ಸ್ ಆಗಿರಲಿ, ಪೆನ್ಸಿಲ್ಸ್ ಆಗಿರಲಿ, ಇವುಗಳ ಮೇಲೆ ಇವಾಗ 0% ಟ್ಯಾಕ್ಸ್ ಇದೆ. ಇನ್ಶೂರೆನ್ಸ್ ಮೇಲೆ ಕೂಡ 0% ಮಾಡಿದ್ದಾರೆ. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇವುಗಳ ಮೇಲೆ GST ಅಂತೂ ನಿಮಗೆ ಇರೋದಿಲ್ಲ. ಹಾಗಾದರೆ ಫೈನಲ್ ಆಗಿ ಯಾವುಗಳ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತ ಅಂದರೆ, ಹಾನಿ ಉಂಟು ಮಾಡುವಂಥದ್ದು ಯಾವೆಲ್ಲ ಇರ್ತವೆ ಅಂದರೆ ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ರ ಮೇಲೆ GSTಯನ್ನು ಜಾಸ್ತಿ ಮಾಡಿದ್ದಾರೆ. ಎಕ್ಸಾಂಪಲ್ಸ್, ನೀವು ಶುಗರ್ಸನ್ನು ತಗೊಳ್ತಾ ಇರ್ತೀರಿ, ಆ್ಯಡೆಡ್ ಶುಗರ್ ಇರೋವಂಥದ್ದು, ಕೂಲ್ ಡ್ರಿಂಕ್ಸ್ ಆಗಿರಲಿ, ಅದು ಜ್ಯೂಸ್ಗಳಿರುತ್ತೆ ಅಲ್ವಾ, ಅಂದರೆ ಆ್ಯಡೆಡ್ ಶುಗರ್ಸ್ ಇರುವಂತಹ ಕೂಲ್ ಡ್ರಿಂಕ್ಸ್ ಮುಂಚೆ 28% ಇತ್ತು, ಈಗ 40% ಆದರೆ ಜಾಸ್ತಿ ಮಾಡಿದ್ದಾರೆ. ಸಿಗರೇಟ್ಸ್, ಟೊಬ್ಯಾಕೊ, ಪಾನ್ ಮಸಾಲ ಇವುಗಳ ಮೇಲೆ ಕೂಡ 28% 40%ಗೆ ಜಾಸ್ತಿ ಮಾಡಿದ್ದಾರೆ. ಒಂದಷ್ಟು ಜನ ಆಲ್ಕೋಹಾಲ್ ಬಗ್ಗೆ ಕೇಳ್ತಾ ಇರ್ತಾರೆ, ಬೀರ್ಸ್ ಅದು ಇದು ಅನ್ನೋದ್ರ ಬಗ್ಗೆ. ಆಲ್ಕೋಹಾಲ್ ಈ ಥರದ್ದು GST ಕೆಳಗಡೆ ಬರೋದಿಲ್ಲ. ಅವುಗಳ ಮೇಲೆ ಸೆಸ್ ಅಂತ ಅಥವಾ ಎಕ್ಸೈಸ್ ಡ್ಯೂಟಿ ಅಂತ, ಫ್ಯಾಟ್ ಅಂತ ಈ ಥರದ್ದು ಅಪ್ಲೈ ಆಗುತ್ತೆ. ಆಲ್ಕೋಹಾಲ್ ಇದ್ರದ್ದೆಲ್ಲ ಕೂಡ ಮುಂಚೆ ಏನು ರೇಟ್ ಇತ್ತೋ ಅದೇ ಇರುತ್ತೆ. IPL ಟಿಕೆಟ್ಸ್ ಮೇಲೆ GSTಯನ್ನು ಜಾಸ್ತಿ ಮಾಡಿದ್ದಾರೆ. 28% ಇತ್ತು ಮುಂಚೆ, ಅದು ಇವಾಗ 40%ಗೆ ಜಾಸ್ತಿ ಮಾಡಿದ್ದಾರೆ. ಇವಾಗ ಹೇಳ್ತಿರೋಂಥದ್ದೆಲ್ಲ ಕೂಡ ನಿಮಗೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಇದು ಅಪ್ಲೈ ಆಗುತ್ತೆ.